ಇವ್ ಎಷ್ಟು ದುಷ್ಟರದಾರಲ್ಲ ಇವ್ರು, ಎಷ್ಟು ಡೋಜಿಗಳದಾರಲ್ಲ, ಈ ರೆಂಟ್ರ ಒಳಗೆ ಇವ್ರು ಎಲ್ಲಾರು ಹೊರಗೆ ಹೋಗ್ತಾರೆ. ಏನದಲ್ಲ ಇವ್ರು ಎಲ್ಲ ಬಂದ್ರೆ ಇವ್ರು ದುಷ್ಟ ಅದಾರ, ಏನು ಜಾರಕಿಹೊಳಿ ಅದಾರ ಇವ್ರು ಇಲ್ಲಿ. ನಿಮ್ಮಲ್ಲಿ ಜಾರಕಿಹೊಳಿ ಅದಾರ, ನಿಮ್ಮಲ್ಲಿ ಜಾರಕಿಹೊಳಿ ಅದಾರ, ಯಾರಿಗೂ ಬದುಕಾಕ್ ಕೊಡಲ್ಲ, ಮುಂದೆ ಏನು ಬೆಳ್ಯಾಕು ಕೊಡೋದಿಲ್ಲ. ಅದ್ರ ಸಲುವಾಗಿ ನಾವು ನಿಮ್ ಗೋಕಾಕ ನಾವು ಬರ್ದಲ್ಲ ಅಂತ ಹೇಳ್ತೇವೆ. ಇದನ್ನಂದ್ರ ಏನೋ ಸತೀಶ್ ಜಾರಕಿಹೊಳಿ ಏನದಾರಲ್ಲ ರೀ, ಅವ್ನು ನಿಜವಾಗ ಯಾವಾಗನ್ನು ಯಾವುದೋ ಎಲೆಕ್ಷನ್ ಇದನ್ನ ಮಾಡೋದಿಲ್ರಿ, ಕರೆಕ್ಟ್ ಮಾಡೋಲ್ಲ. ಅವ ಯಮಕಡ್ ಮಠ ಅವ್ರ ಅಣ್ಣಿಗೆ ಇದ್ ಬೇರೆ ಇಲ್ಲಿ ಜಗಳ ಹಚ್ಕೇಶನ್ ಗೋಕಾಕದಾಗ ಮತ್ತೆ ಇಲ್ಲೇ ಬಡದಾಡಕ್ ಹಚ್ಕೇಶನ್ ಒಂದು ತ್ರಾಸ್ ಮಾಡ್ಕೇಶನ್ ಡ್ಯಾಮೇಜ್ ಮಾಡಿ ಕೊಡುವಂತ ಅಲ್ಲಿ ಪ್ರಯತ್ನ ಮಾಡ್ತಾರ. ಅಲ್ಲಿ ಹೋಗ್ತಾರ, ಅರಬೈ ಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಹಂಗ ಬಂದಿದ ಕಾರಣ ಈ ಬೆಳಗಾವಿ ಜಿಲ್ಲಾದಿಂದ ಸ್ಟಾರ್ಟ್ ನಮ್ಮದ. ಅಷ್ಟೆಲ್ಲ ಅನ್ಯಾಯ ಮಾಡ್ರಿ, ಜನ ಹೆಂಗ ಅವ್ರನ್ನ ಆರಿಸ್ಕೊಡ್ತೈತೆ ಪೈಲ್ವಾನ್ರ. ಈ ಎಲ್ಲಾ ಯುವಕರಿಗೆ, ನಾನು ಅಣ್ಣತಮ್ಮರಿಗೆ, ರೈತರಿಗೆ, ಎಲ್ಲರಿಗೂ ಕಾರ್ಮಿಕರಿಗೆ ಎಲ್ಲಾರು ಕೈ ಮುಗಿದು ಕೇಳ್ಕೊತಾನ, ಇಂಥವ್ರಿಗೆಲ್ಲ ನೀವು ಎಲ್ಲಾರು ಸಾಥ್ ಕೊಟ್ರ ಅಂದ್ರೆ ಅವ್ರೆಲ್ಲ ಬೀದಿಗೆ ಬಂದು ಇಳಿತಾರು. ಜನ ಆತರ ತಕ್ಕ ಅವ್ರಿಗೆ ಪಾಠ ಕೊಡ್ತೈತೆ. ಅವ್ರಿಗೆ ಈ ಸಲ ನಕ್ಕಿ ಕೊಡ್ತೈತ್ರಿ. ಈಗ ಅದನ್ನ ಚಾಲನಾ ಸಮಿತಿ ಇಟ್ಕೊಂಡ್ ಕೇಶನಲ್ಲಿ ಎಲ್ಲ ಕೆಲವು ಮೊದಲಿನ ಹಿರಿಯರ ಹೋರಾಟ ಮಾಡ್ಕೋತ ಕೆಲಸ ಮಾಡ್ಕೋತಿದ್ರು. ಇದನ್ನ ಹೆಂಗ್ ಮುರಿಬೇಕಪ್ಪ ಇದನ್ನ ಅನ್ನೋಂಗ ಅದಕ್ಕೆ ಬಂದ್ ಕೇಸಿಂದ ಒಳಗ್ರೆ ಬಾಲಚಂದ್ರ ಜಾರಕಿಹೊಳಿ ಹಾಕಿರ ಅದ್ರ ಒಳಗ ಹೊಕ್ಕ ಕೇಸಿಂದ ಅದನ್ನೇನು ಮಾಡಿರ್ಬಾರ್ದನ್ರಿ, ಅದನ್ನ ತೆಗದಾರ ಕೇಸಿಂದ ಇಲ್ರಿ ಬೇರೆದವ್ರ ಕೈ ಕೊಟ್ಟು ಬಿಟ್ರಿ. ಅವರು ಜಾರಕಿಹೊಳಿ ಅವ್ರು ಹೇಳುದಿಲ್ರಿ, ಅನ್ಕ ಮಟ್ಟ ಅವ್ರು ಬಂದ ಅದು ಏನು ಮಾತಾಡಲ್ಲ ಅದ್ರ ಬಗ್ಗೆ. ಚಾಲನಾ ಸಮಿತಿಯನ್ನು ಅವ್ರ ಕೈಯಾಗನ ಐತಿ ಇವತ್ತಾದ್ರೆ ಅವ್ರ ಕೈಯಾಗನ ಐತ್ರಿ, ಭೇಟಿ ಮಾಡ್ಲಿಲ್ಲ ಅವ್ರು. ಅಂದ್ರೆ ಗೋಕಾಕ್ ಚಾಲನಾ ಸಮಿತಿ ಅವ್ರ ಸಿಎಂ ಭೇಟಿಯಾಗಿಲ್ಲ ಅಂತಾರೆ. ಗೋಕಾಕ ಅಂದ್ರ ನಮಗ ಕಾಲ ಹಗರ ಮಾಡಿರವ್ರಿ, ನಿಜವಾದ ಹೋರಾಟ ಮಾಡಿಕೇಸಿ ಜಿಲ್ಲಾ ಮಾಡೋರಿಗೆ ಕಾಲ ಹಗರ ಮಾಡಿರವ್ರಿ, ದಿವಸ ಭೂಲ್ ಮಾಡಿರೋ ಮಂದಿಗೆ. ಪ್ರಾಮಾಣಿಕ ಹೋರಾಟ, ನಿಜ ಸತ್ಯ ಆದಂತ ಹೋರಾಟ, ಸತ್ಯಕ್ಕೆ ಜಯ ಯಾವಾಗ ಬೇಕಾರ ಐತೇರಿ. ದುಷ್ಟರು ಅವರೇ, ಸ್ವಾತಂತ್ರ್ಯ ಕರ್ಸ್ಕೊಂಡಾರ ಅವರ ಇಲ್ಲಿ ನಮ್ಮ ಹಿಂದೂಗಳ ನಾಯಕರ ಅಂತ ಹೇಳ್ತಾರ. ಈಗ ಬೇಕಾದ್ರೆ ನಾನು ಕೂಡ ನಮ್ ಗೋಕಾಕ್ ಬರ್ರಿ, ಅವ್ರು ಎಷ್ಟು ಆಸ್ತಿ ಮಾಡ್ಯಾರಲ್ಲ, ಎಷ್ಟು ಹೊಲಗಳು ತಗೊಂಡಾರಲ್ಲ, ಎಷ್ಟು ಭೂಮಿ ಏನೈತಲ್ಲ ಅವೆಲ್ಲ ಹಿಂದೂಗಳ ನಾಯಕಗಳು, ಆ ಹಿಂದ್ ಜನರ ಅದೆಲ್ಲ ಅನ್ನ ಇಡೀ ಬೆಳಗಾವಿ ಜಿಲ್ಲಾ ಎಲ್ಲ ತುಂಬ ಅಡ್ಯಾಡ್ ನಾ ಮತ್ತೆ ಅವ್ರು ಬಂದು ಭೇಟಿ ಆಗೋಣ. ಈಗ ಈ ಜಾರಕಿಹೊಳಿಯಿಂದ ಎಲ್ಲ ಈ ಸ್ವಾತಂತ್ರ್ಯ ಇವ್ರ ಕೈಯಾಗ ಹೊಡಿಸ್ ಕೇಸಿಂದಾರ ನನ್ನ ತ್ಯಾಗ ನನ್ನ ಇದನ್ನ ಬಿಟ್ಟು ಬಿಡೋರು. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇವತ್ತ ನಮ್ಮ ಗರ್ದಿಗಮ್ಮತ್ ಚಾನಲ್ಗೆ ಅತಿಥಿಯಾಗಿ ದಸ್ತಗೀರ್ ಪೈಲ್ವಾನ್ರು, ಗೋಕಾಕದ ಭಾಳಷ್ಟು ಜನ ನೋಡಿರ್ಬೇಕು. ನಿರಂತರ ಒಂದು 40-45 ವರ್ಷ ತಮ್ಮ ಹೋರಾಟದಾಗ ಜೀವನ ಕಳೆದವ್ರು. ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ನಿರಂಕುಶತ್ವವಾದ ಅಥವಾ ಇವತ್ತು ಎಲ್ಲೇ ಏನಾದರೂ ಈ ದಸ್ತಗೀರ್ ಪೈಲ್ವಾನ್ರು ಹಾಜರಿರ್ತಾರೆ. ಸುಮಾರು ಒಂದು 15-20 ಕೇಸ್ ಪಾಪ ಇವ್ರ ಮ್ಯಾಗ, ದಸ್ತಗೀರ್ ಪೈಲ್ವಾನ್ರ ಬಗ್ಗೆ ಮ್ಯಾಲ. ಯಾಕಂದ್ರೆ ಎಲ್ಲಿ ಅನ್ಯಾಯ ಅನಿಸ್ತೈತೆ ಅಲ್ಲಿ ಹೋಗಿ ನಿಂತ ಬಿಡವ್ರು. ಯಾರ ಮಂದಿ ಇರಲಿ ಬಿಡಲಿ ಹೋಗಿ ಅದನ್ನು ಸರಿ ಮಾಡುವ ಮಟ್ಟ ಊಟನೂ ಮಾಡವ್ರಲ್ಲ ದಸ್ತಗೀರ್ ಪೈಲ್ವಾನ್ರು. ದಸ್ತಗೀರ್ ಪೈಲ್ವಾನ್ರ ಒಂದು ಇತಿಹಾಸ ನಾವು ಕೆಣಕಿದಾಗ ದಸ್ತಗೀರ್ ಪೈಲ್ವಾನ್ರ ಕಿತ್ತೂರು ಸಂಸ್ಥಾನದಾಗ ಪೈಲ್ವಾನ್ರಕಿ ಮಾಡಿದವ್ರು ಇವರು. ಆದ್ರೆ ಅದೇ ಕಿತ್ತೂರು ಸಂಸ್ಥಾನ ಈ ಸ್ವಾತಂತ್ರ್ಯ ಪೂರ್ವದೊಳಗೆ ಈ ಗೋಕಾಕ್ ನಗರಕ್ಕೆ ಇವ್ರನ್ನ ರಕ್ಷಣೆ ಮಾಡಕ್ಕೆ ಇವ್ರ ಕುಟುಂಬದ ಹಿರಿಯರನ್ನ ಕಳಿಸಿದಂಥ ಒಂದು ಕುಟುಂಬದ ಇತಿಹಾಸ ದಸ್ತಗೀರ್ ಪೈಲ್ವಾನ್ರು. ಇವತ್ತು ಅವರ 2 ಪಟ್ಟಿ ಹಾಕೊಂಡಾರ, ಒಂದು 2 ಕರಿ ಪಟ್ಟಿ, ಒಂದು ಶಾಲ್ ಹಾಕೊಂಡಾರ, ಒಂದು ಕರಿ ಪಟ್ಟಿ ಹಾಕೊಂಡಾರ. ಇದ್ರ ಬಗ್ಗೆ ಈ ಕರಿ ಶಾಲ, ಕರಿ ಪಟ್ಟಿ, ಗೋಕಾಕ್ ಇತಿಹಾಸ, ಗೋಕಾಕ್ ಜಿಲ್ಲೆ ಹೋರಾಟದ ಮುಂಚಿನ ಒಳಗಿದ್ದವ್ರು. ಗೋಕಾಕ್ ಜಿಲ್ಲಾ ಆಗಲಿಲ್ಲ ಅಂದ್ರೆ ನನ್ನ ನಡೆ ಭಾಳ ಕೆಟ್ಟ ನಡೆ ಇರ್ತೈತೆ ಅಂತ ಹೇಳಿದವ್ರು. ಅನೇಕ ಪತ್ರಿಕಾಗೋಷ್ಠಿ ಒಳಗೆ ಮಾಡಲೇಬೇಕಂದವ್ರು. ಹೋರಾಟದೊಳಗೆ ಅನೇಕ ಸಲ ಭಾಗಿಯಾಗಿ ಜಿಲ್ಲಾಧಿಕಾರಿ, SP ಅವ್ರಿಗೆ ಅನೇಕ ಒಂದು ಮನವಿಗಳನ್ನು ಕೊಟ್ಟವ್ರು. ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಕನಸ್ಕೊಂಡವ್ರು. ಯಾಕಂದ್ರೆ ಅದಕ್ಕೆ ಹಿನ್ನೆಲೆ ಗೋಕಾಕ್ ಯಾಕೆ ಆಗ್ಬೇಕಂತ ಅನೇಕ ಬಾರಿ ಅವರ ಪತ್ರಿಕಾ ಮಾಧ್ಯಮದಾಗ ಹೇಳಿದ್ದಾರೆ. ಆದರೆ ಇವತ್ತು ನಿರಾಶಾದಾಯಕ ಗೋಕಾಕ್ ಜಿಲ್ಲೆ ಆಗಲಿಲ್ಲ. ಈ ಗೋಕಾಕ್ ಜಿಲ್ಲೆ ಅಂತಲ್ಲ, ಈಗ ಬೈಲುಂಗಲ್ ಆಗಲಿ, ಚಿಕ್ಕೋಡಿ ಜಿಲ್ಲೆ ಆಗಲಿ, ಯಾವುದೇ ಜಿಲ್ಲೆಯವರ ನಮ್ಮ ಜಿಲ್ಲಾ ಹೋರಾಟದ ಸಲುವಾಗಿ ಇಂಟರ್ವ್ಯೂ ಮಾಡ್ತೇವೆ, ನಾವು ನಿಮ್ಮ ಆಫೀಸಿಗೆ ಬರ್ತೇವೆ, ಅಥವಾ ನೀವೇ ಇಂಥಲ್ಲಿ ಬರ್ರಿ ಅಂದ್ರೂ ಒಂದು ಈ ಜಿಲ್ಲೆ ಸಲುವಾಗಿ ನಿಮ್ಮ ಹೋರಾಟಕ್ಕೆ ಅನಿಯಾಗವ್ರಿದ್ರೆ ಸ್ವತಃ ಅಲ್ಲಿ ಗರ್ದಿಗಮ್ಮತ್ ಬರ್ತೈತೆ. ಇವತ್ತು ಗೋಕಾಕ ತಾಲೂಕಿನ ಮುಂದಾಳಾದಂಥ ಇವತ್ತು ದಸ್ತಗೀರ್ ಪೈಲ್ವಾನ್ರು ಬಂದಾರ. ಅವರ ಗೋಕಾಕ್ ಜಿಲ್ಲಾ ಯಾಕಾಗಿಲ್ಲ, ಗೋಕಾಕ್ ಜಿಲ್ಲಾ ಆಗದಿದ್ರೆ ಏನು ಮುಂದಿನ ಹೋರಾಟದ ಅನಿ ಏನ, ಯಾಕೆ ಅದಕ್ಕೆ ಅಡಚಣೆ ಆಗತೈತೆ ಅನ್ನೋದ ಪೈಲ್ವಾನ್ರ ಇವತ್ತು ಸವಿಸ್ತಾರವಾಗಿ ರಾಜ್ಯದ ನನ್ನ ವೀಕ್ಷಕರಿಗೆ ಎಲ್ಲರಿಗೂ ಹೇಳ್ಬೇಕಂತ ಅವ್ರನ್ನ ನಾನು ಕೇಳ್ಕೊತೇನೆ.
ಈಗ ಗೋಕಾಕ್ ಜಿಲ್ಲಾ ಯಾಕಪ್ಪ ಆಗ್ವಾತಂದ್ರೆ ರಾಜಕಾರಣ ಮಾಡತ್ತಾರ ಪತ್ರ ಒಳಗೆ ರಾಜಕಾರಣ ಮಾಡತ್ತಾರಂತ. ರಾಜಕಾರಣ ಮಾಡಕತ್ತಾರು. ಈ ಜಿಲ್ಲಾದಾಗ 18 ಕ್ಷೇತ್ರದಾಗೂ ರಾಜಕಾರಣ ಮಾಡತ್ತಾರ ಈ ಜಿಲ್ಲಾ ಸಲುವಾಗಿ. ಬೆಳಗಾವಿ ಜಿಲ್ಲಾ ಯೋಜನೆ ಆಗಬಾರ್ದಂತೋ ಆಗ್ಬೇಕಂತೋ ಅದ ಮ್ಯಾಲಿಂದ ತೋರ್ಸಾಕ ಆಗ್ಬೇಕಂತ ಅಷ್ಟೈತ್ರಿ ಅದ. ಓಕೆ, ಒಳಗೆಲ್ಲ ಹೊಂದಾಣಿಕೆ ಐತ್ರಿ, ಅಡ್ಜಸ್ಟ್ಮೆಂಟ್ ಐತ್ರಿ. ಓಕೆ, ಅದು ಆಗ್ಬಾರ್ದು ಅನ್ನೋ ಜನಕ್ಕೆ ಬಲಿ ಪೂಜೆ ಮಾಡತ್ತಾರ ಮತ್ತು ಜನಕ್ಕೆ ಅನ್ಯಾಯ ಮಾಡತ್ತಾರ. ಓಕೆ, ಒಟ್ಟಾರೆ ಈ ಜಿಲ್ಲಾ ಆಗಬಾರ್ದು ಆಗ್ಬಾರ್ದು ಅಂದ್ರೆ ಯಾವ ರಾಜಕೀಯ ಶಕ್ತಿಗಳದಾವಂತಾರೋ ವ್ಯಕ್ತಿ ಅದಾರಂತಾರೋ ಏನು ಇದ್ರ ಹಿಂದೆ ನಿಮ್ಮ ಇದ್ರ ಪ್ರಕಾರ ಇಷ್ಟು ನೀವು 18 ಕ್ಷೇತ್ರದಾಗ ಮಾಡತ್ತಾರಂದ್ರೆ ಅಂಥ ಪ್ರಭಾವಿಗಳು ಯಾರು ಅದಾರಂತಾರೋ ಏನಿದು ಇದ್ರ ಹಿನ್ನೆಲೆ? ಅದ್ರೊಳಗ್ರಿ ಎಲ್ಲ ಪ್ರಭಾವಿಗಳದಾರ, ಎಲ್ಲ ರಾಜಕಾರಣ ಮಂಡ್ಯ ಅದಾರ, ರಾಜಕಾರಣಿಗಳು ಅದಾರ ಎಲ್ಲರೂ. ಅಂದ್ರೆ ಪಾಲುಗಾರಿಕೆ ಅಂದ್ರೆ ನಾವು ಇಲ್ಲ ಪಾಳೆಗಾರಿಕೆ ಅಂದ್ರೆ ಜಿಲ್ಲಾ ಪಲ್ಲ ಎಲ್ಲ ಹೊಡೆದ್ರ ವಿಭಜನೆ ಆತ್ಪ ಅಂದ್ರೆ ಏನು ಬರೋ ದುಡ್ಡು ಇರ್ತಿದ್ಲ ಏನು ಬರ್ತಿದ್ಲ ಆದಾಯ ಮ್ಯಾಲಿನ ಕೆನಿ ಬರ್ತಿದ್ಲ, ಕೆನಿ ಎತ್ತಾರಲ್ಲ ಅದು ಬರೋದು ಕಡಿಮೆ ಆಗ್ತೈತಿ. ಮತ್ತ ನಮ್ಮ ರಾಜಕಾರಣ ಮುಂದೆ ಬೆಳೆಯುವಂತ ಮುಂದೆ ಹೋಗುವಂತದ್ದು ಖುಷಿ ತೈತಿ ಅನ್ನೋ ಉದ್ದೇಶದಿಂದ ಆ ಟೈಪ್ ಅವ್ರು ನಡ್ಸಾತಾರ ಎಲ್ಲರೂ. ಓಕೆ, ಎಲ್ಲ ರಾಜಕಾರಣಿಗಳು ಒಟ್ಟಾರೆ ಅಂದ್ರೆ ಇದು ಜಿಲ್ಲಾ ಆಗಬಾರ್ದು. ಈಗ ಮತ್ತೀಗ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕರ್ಕೊಂಡು ಹೋಗಿ MLAಗಳು ಭೇಟಿ ಆದ್ರು, ಅಲ್ಲಿ ಹೋರಾಟ ಸಮಿತಿ ಅವ್ರು ಭೇಟಿ ಆದರು, ಸ್ವಾಮೀಜಿಗಳು ಭೇಟಿ ಆದರು. ಅಂದರೆ ಇದನ್ನು ನಾಟಕ ಮಾಡತ್ತಾರೆ ಅಂತಾರೋ ಪೈಲ್ವಾನ್ರ, ಇದನ್ನೆಲ್ಲ ರಾಜಕಾರಣಿಗಳು ನಾಟಕ ಮಾಡತ್ತಾರಂತಾರೋ ಯಾರಂತಾರೆ? ಯಾರ್ಯಾರು ಇದ್ರಾಗ ರಾಜಕಾರಣಿಗಳು ಯಾರ್ಯಾರು ಅದಾರ ಅಂತಾರೆ ಇದ್ರಾಗ? ಅಂದ್ರೆ ನೀವು ಕೌನ್ಸ್ನಾಗ ಇಟ್ಟು ಮಾತಾಡಕ್ಕೆ ಹೋಗ್ಬೇಡ್ರಿ. ಇದ್ರ ಹಿಂದೆ ಒಟ್ಟಾರೆ ರಾಜಕಾರಣಿಗಳು ಅದಾರೋ, ಮಠಾಧೀಶರು ಅದಾರೋ, ಉದ್ಯಮಿಗಳು ಅದಾರೋ, ಏನು ಯಾರು ಇದು ಅವ್ರಿಗೆ ಲಾಭ ಆಗೋರು ಅದಾರೋ, ಯಾರು ಅದಾರ ಅನ್ನೋದು ಹೇಳ್ಬೇಕು. ನೀವು ಸುಮ್ಮನೆ ಕೌನ್ಸ್ನಾಗ ಇಟ್ಟು ಹೇಳಕ್ಕೆ ಹೋಗ್ಬೇಡ್ರಿ ಪೈಲ್ವಾನ್ರಿ. ಸರ್ ಎಲ್ಲ ಹೆಸರು ಹೇಳ್ತಾರೆ. ಓಕೆ, ಸ್ವಲ್ಪ ಟೈಮ್ ಕೊಡ್ರಿ. ಎಸ್, ಓಕೆ ಓಕೆ, ಮಾತಾಡ್ತು ಹಂಗೇನಿದ್ರಲ್ರಿ. ಇದಾಗ ನೀವು ಕ್ವಶನ್ ಮಾಡ್ರಿ. ಓಕೆ, ಮಠಾಧೀಶದಾರರು, ಇನ್ನು ರಾಜಕಾರಣದಾರದವರು, ಮತ್ತೆ ಉದ್ಯಮದಾರದವರು, ಓಕೆ, ಯಾರು ಮತ್ತೆ ಇರ್ತಾರಲ್ಲ ಮತ್ತೆ ಬೇರೆದವ್ರು, ಓಕೆ, ಅವ್ರ ಸಂಬಂಧ ಅವ್ರೆಲ್ಲರೂ ಅದಾರ ಎಲ್ಲರೂ ಒಟ್ಟು. ಯಾಕಂತಂದ್ರೆ ನಾವು ಏನು ರಾಜ್ಯದಾಗ ಏನು ದುನಿಯಾ ಮಾಡ್ಬೋದು ನಾವು ಅನ್ನುವಂಥದ್ದು ಒಂದು ಹೆಮ್ಮಗ್ ಐತಿ. ಓಕೆ, ಕೆಲವರು ಅವ್ರು ಅದಾರ, ಕೆಲವರು ಇರ್ತಾರ, ಅವ್ರ ಸಂಬಂಧಿಕರು ಬಳಸ್ತಾರ, ಜನ ಕೆಲವ್ರು ಬಳಸ್ತಾರ. ಅವರು ಅಜ್ಞಾನಿ ಜನ ಅದಾರ, ಅವ್ರಿಗೆ ಬಳಸ್ತಾರ. ಅವ್ರ ಜ್ಞಾನ ಇಲ್ಲ, ಜ್ಞಾನ ಇಲ್ಲ ಅಂತ ಮಂದಿನ ಬಳಸ್ತಾರ. ಆ ಜ್ಞಾನ ಅವ್ರ ಜ್ಞಾನ ಇಲ್ಲ ಅವ್ರಿಗೆ. ಯಾರು ನುಕ್ಸಾನ ಆಗುತ್ತೆ ಜ್ಞಾನ ಇಲ್ರಿ ಅವ್ರಿಗೆ. ಓಕೆ, ಓಕೆ, ಅದ್ ಅಂತಾರ ಜನರಿಗೆ ಬಳಸಾಕತ್ತಾರ ಅವ್ರ. ಓಕೆ, ಈಗ ಅವಾಗ ಏನೈತಿ ಗೊತ್ತೇನ್ರಿ ಇದ್ರ ಬಗ್ಗೆ? ಈಗ ನಾವು ಎಲ್ಲಾರು ಕೂಡಿಕೆಶಿಂದ ಈಗ ಈ ಜಿಲ್ಲಾದಾಗಲಿ ಈಗ ನನ್ನಲ್ಲಿ ಒಂದು 15 ಏನ್ರಿ ತಾಲೂಕದಾಗ ಈ 18 ಕ್ಷೇತ್ರದಾಗ ಈಗ ಈಗ ಫಸ್ಟ್ ಮೊದಲು ನಾವು ಸ್ವಲ್ಪ ನಾನು ಕ್ಷಮೆ ಕೇಳ್ಕೊತಾನು. ಈ ಹೊಸ ವರ್ಷದ ಏನ್ರಿ ಈ ರಾಜ್ಯದ ಜನತೆಗೆ ಎಲ್ಲರಿಗೂ ಶುಭಾಶಯ ಹೇಳ್ತೇನೆ. ಓಕೆ ಏನ್ರಿ ಬಾ, ಈಗ ಈ ನಿಮ್ಮ ಕಡೆ ಬರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ದು ಒಳಗಿನ ಹೊಟ್ಟೆ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಒಂದು 4 ಮಾತು ಹೇಳ್ತಾನೆ. ಓಕೆ, ಕುಂದೂರುನಾಡದಾಗ ಕ್ರಾಂತಿ ಆಗಂತ ಕ್ಷೇತ್ರದವ್ರು ನೀವು. ಓಕೆ, ಅಲ್ಲಿ ಒಳ್ಳೆತನ ಐತಿ ನಿಮ್ ಕಡೆ. ಓಕೆ, ಸಿದ್ಧಾಂತ ಐತಿ. ಓಕೆ, ಗಾಂಧಿವಾದಿ ಐತ್ರಿ ನಿಮ್ ಕಡೆ. ನಿಮ್ ಕಡೆ ಐತದ ಒಳಗೆ ಐತದ. ಅಂದ್ರೆ ನಿಮ್ಮ ವಾಹಿನಿ ಒಳಗೆ ನಾವು ನೋಡ್ತಿರ್ತೀವಿ. ಓಕೆ, ಅದಾರಪ್ಪ ಇಲ್ಲಿ ಒಬ್ಬರು ಗಾಂಧಿವಾದಿಗಳು ಅದಾರ, ಜೀವಂತ ಅದಾರ. ನಾವು ಅದನ್ನ ಊಟ ಮಾಡೋದ್ ನಾವು ಸ್ವಲ್ಪ ನೆನೆಸ್ತು. ನಾವು ಎಲ್ಲರೂ ಹೋಗೋದ್ ನಾವು ಒಂದು ಕೆಲಸ ಇದ್ರು ನೆನೆಸ್ತು. ಯಾಕಂದ್ರೆ ಇಂಥ ಜನ ಇನ್ನ ಅದಾರಲ್ಲ, ನಾವೇನ್ ಮುಗ್ದೈತೆ ನಾವು ತಿಳಿದಿದ್ರಿ ಅದಾರ. ಅದ್ರ ಸಲುವಾಗಿ ನಿಮ್ ಕಡೆ ನಾವು ಬಂದವ್ರಿ. ನಿಮ್ ಕಡೆ ಏನ್ರಪ್ಪ, ಈಗ ನಮ್ಮ ಇದೇನು ಹೇಳ್ರಲ್ಲ ನಿಮ್ಗೆ, ಈಗ ಜಿಲ್ಲಾದವಾಗ ಕೆನಿ ಅಂತ ಹೇಳಿರಲ್ಲ, ಅದು ಕಡಿಮೆ ಆಗ್ತೈತಿ. ಅದನ್ನ ಸಿಗೋದ ಮತ್ ನಮ್ಗ ಮುಂದ ಅದರ ಬಗ್ಗೆ ನಮಗ ಏನ್ ಸಿಗಬೇಕಾಗಿತ್ತಲ್ಲ ನಮ್ಮ ರಾಜಕಾರಣ ಒಳಗ ರಾಜಕೀಯ ಹಿಡಿತ ಅದನ್ನ ಏನ್ ಸಿಗ್ಬೇಕಾಗಿತ್ತ ಸಿಗುದಲ್ಲ, ಡೌನ್ ಆಗ್ತೈತಿ. ಮತ್ ಏನ್ ಬರುದಿಲ್ಲ ಅದು ಕಡಿಮೆ ಆಗ್ತೈತಿ. ನಾವು ಇಮೇಜ್ ಕಡಿಮೆ ಆಗ್ತೈತಿ ಅಂತ ಹೇಳಿಕೆಯಿಂದ ಕೆಲವೊಬ್ಬರು ಅದಾರ. ಓಕೆ, ಕೆಲವರು ಏನದಾರ ಗೊತ್ತೇನ್ರಿ, ಬರಬೇಕು ನೀವು ಹೆಂಗ ಹೇಳ್ತಾನೆ ಹಂಗ ಕೇಳ್ಬೇಕ. ಈ ಜಿಲ್ಲಾದಾಗ, ಈ ರಾಜ್ಯದಾಗ ಹೆಂಗ ನಾವು ಸರ್ಕಾರ ಎಲ್ಲಿ ಕೊಡಬೇಕು, ಎಲ್ಲಿ ಹಾಕು, ಯಾವ ಎಲ್ಲಿ ಸೇರಿಸ್ಬೇಕು ಅನ್ನೋದು ನಮ್ಮ ಕಡೆ ಎಲ್ಲ ಗೊತ್ತೈತಿ. ಅದಾರ ಅವ್ರ ಏನ್ ತಿಂತಾರ ಗೊತ್ತೈತೇನ್ರಿ.
ಅವ್ರಿಗೆ ಹುಲಿಗಳು ಕಾಣತ್ತಾರ ಅವ್ರಿಗೆ. ಓಕೆ. ನಿಮ್ಮಂತವ್ರಿಗೆ ಕ್ರಾಂತಿ ಮಾಡೋರಿಗೆ ಹೋರಾಟ ಮಾಡೋರಿಗೆ ಅವ್ರಿಗೆ ನಮ್ಗೆ ಇಳುಗಳು ಕಾಣತ್ತಾರ ಅವ್ರಿಗೆ. ಅವ್ರು ಯಾರು ಇಲ್ಲ ಅವ್ರಿಗೆ. ಅವ್ರ ಜನರಿಂದ ಮುಂದೆ ಬಂದಾರ ಅವರ. ಈ ಜನರಿಂದರೇ ಮುಂದೆ ಬಂದಾರ ಅವ್ರ. ಈ ಜನಕ್ಕೆ ಹಿತಕ್ಕೆ ಅವ್ರ ಯೋಚನೆ ಮಾಡ್ಬೇಕವ್ರ. ಜನ ಹಿತ ಆಗುವಂತ ಕೆಲಸ ಮಾಡ್ಬೇಕವ್ರ. ಯಾರಿಗೂ ಒಬ್ಬರಿಗೆ ತಯಾರು ಮಾಡುವಂತ ಕೆಲಸ ಮಾಡಬಾರ್ದು. ಜನ ಆತರ ತಕ್ಕ ಅವ್ರಿಗೆ ಪಾಠ ಕೊಡ್ತೈತೆ ಅವ್ರಿಗೆ. ಈ ಸಲ ನಕ್ಕಿ ಕೊಡ್ತೈತ್ರಿ ಈಗ ನಾವ್ ಬಂದಿದ ಕಾರಣ ಈ ಬೆಳಗಾವಿ ಜಿಲ್ಲಾದಿಂದ ಸ್ಟಾರ್ಟ್ ನಮ್ಮದ. ಈ ಎಲ್ಲಾ ಯುವಕರಿಗೆ ನಾನು ಅಣ್ಣತಮ್ಮರಿಗೆ ರೈತರಿಗೆ ಎಲ್ಲರಿಗೂ ಕಾರ್ಮಿಕರಿಗೆ ಎಲ್ಲಾರು ಕೈ ಮುಗಿದು ಕೇಳ್ಕೊತಾನ ಅಂತವ್ರಿಂದ ದೂರ ಇರ್ಬೇಕು. ನಮ್ಮ ಸ್ವಂತ ರೊಟ್ಟಿ ಕಟ್ಕೊಂಡ್ ಕೇಸಿಂದ ಇಂಥವ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕು. ನಾವು ಯಾಕಪ್ಪ ಅಂದ್ರೆ ಜನ ಸಲುವಾಗಿ ನಾವು ಇರ್ಬೇಕು, ಜನ ಕೆಲಸ ಮಾಡ್ಬೇಕು. ಯಾಕಂದ್ರೆ ಹೋರಾಟಗಾರದ ಏನ್ ಇರ್ತೈತ್ರಿ ಬರೀ ಅವ್ರು ನಿಸ್ವಾರ್ಥ ಇರ್ತಾರ. ಅವ್ರು ಸ್ವಾರ್ಥರಾಗಿಲ್ಲ. ಕೆಲವೊಬ್ರು ಇರ್ಬೋದು, ಕೆಲವೊಬ್ರು ಇರ್ಬೋದು, ನಾವೇನಿಲ್ಲ ಬರಂಗಿಲ್ಲ ಇರ್ಬೋದು. ಆದ್ರೆ ಕೆಲವ್ರು ಮತ್ ಇರ್ತಾರ, ಒಳ್ಳೆಯವ್ರು ಭಾಳ ಅದಾರ. ಸ್ವಂತ ರೊಟ್ಟಿ ಕಟ್ಕೊಂಡ್ ಕೇಸಿಂದ ಹೋರಾಟ ಮಾಡುತ್ತ ಬಾಳ ಜನ ಅದಾರು. ಅದ ಪುಣ್ಯ ನಿಂತೈತಿ ಎಲ್ಲರಿಗೂ. ನಮ್ಮ ಎಲ್ಲ ನಮ್ದು ಏನೈತಲ್ಲ ಈಗ ಈ 15 ತಾಲೂಕಿನಾಗ ನಿಂತದ ಪುಣ್ಯ ಅದಾರಿ. ಒಳ್ಳೆತನ ಮಾಡಿದಕ್ಕೆ ನಿಂತೈತಿ. ಮತ್ ಈಗ ಕಾಲ ಏನ್ರಿ ಏನ್ ಕೆನಿಗಳು ತಿನ್ನೋದ ಅವ್ರ ಏನ್ ನಡೆದಿಲ್ಲ ಇದೆಲ್ಲ ಡೋಂಗಿ ಇದೆಲ್ಲ ನೀವೆಲ್ಲ ತೋರಿಸಿದ್ರಿ, ಮೀಡಿಯಾದಾಗ ನೋಡತ್ತಾರು, ಜನ ನೋಡತೈತಿ, ವಾಹಿನಿಗಳಿಗೆಲ್ಲ ನೋಡತೈತ್ರಿ. ಜನ ಎಲ್ಲ ಯುವಕರೆಲ್ಲ ಹುಷಾರಾಗಿದಾರು. ತಾವೆಲ್ಲ ನೀವು ಕೈ ಮುಗಿದು ಕೇಳ್ಕೊತ ಇಂಥವ್ರಿಗೆಲ್ಲ ನೀವು ಎಲ್ಲಾರು ಸಾಥ್ ಕೊಟ್ರಂದ್ರ ಅವ್ರೆಲ್ಲ ಬೀದಿಗೆ ಬಂದು ಇಳ್ತಾರು. ಇಂಥವ್ರಿಗೆ ಎದಕ್ಕೆ ಕಳಿಸ್ಬೇಕು ಅಂತ ಕಳಿಸ್ತಾರೆ ಜನ ಎಲ್ಲ. ಅಲ್ಲ, ಈಗ ನೀವು ಈ ಕರಿಪಟ್ಟಿ ಈ ಪಟ್ಟಿ ಇದು ಏನು ಹಾಕೊಂಡಿರಲ್ಲ ನೀವು, ಅಂದ್ರೆ ಇನ್ನೂ ಮಟ್ಟ ಎಲ್ಲ ನೀವು ಏನು ಹೇಳತ್ತೀರಿ, ಈ ಒಂದು ಈ ದೊಡ್ಡ ಜನ ಆಗಬೇಕಾದ್ರೆ, ಅಧಿಕಾರ ಕೊಡಬೇಕಾದ್ರೆ ಜನ ಭಾಳ ವಿಚಾರ ಮಾಡಿ ಕೊಡ್ತಿರ್ತೈತೆ. ಇವತ್ತು 20-30 ವರ್ಷದಿಂದ ಒಂದೊಂದು ಕುಟುಂಬದಾಗ ರಾಜಕಾರಣದಾಗ ಅದಾರ. ಅಷ್ಟೆಲ್ಲ ಅನ್ಯಾಯ ಮಾಡ್ರೆ ಜನ ಹೆಂಗೆ ಅವ್ರನ್ನ ಆರಿಸ್ಕೊಡ್ತೈತೆ ಪೈಲ್ವಾನ್ರ? ಬರೋಬ್ಬರಿ ಸರ್ ನೀವು ಹೇಳಿದ್ರಿ. ಈಗ ಯಾಕೆ ಜನಕ್ಕೆ ಹೊರಗೆ ಬರಕ್ ಕೊಡಲ್ರಿ ಅವ್ರ, ಮಂದಿಗೆ ಹೊರಗೆ ಬರಕ್ ಕೊಡಲ್ಲ. ಅವ್ರ ಕಡೆ ಏನೈತೆ ಗೊತ್ತಂದ್ರೆ ಬರೀ ನಾಟಕ ಮಾಡೋ ಜನ ಭಾಳ ಐತ್ರಿ ಅವ್ರ ಕಡೆ. ನಾಟಕ ಮಾಡೋ ಜನ. ಈಗ ನಾವ್ ಯಾರು ಒಬ್ಬರ ಅದು ಎಲ್ಲಾರ ಮುಂದೆ ನಿಂತ್ಕೇಸಿ ಏನೋ ಒಂದು ಕೆಲಸ ಮಾಡಿ ಒಂದು ಹೋರಾಟ ಮಾಡಕ್ ಬಂದ್ರ ಅವ್ರ ಮನೆಗೆ ಹೋಗಿ ಹೇಳಕ್ ಚಾಲು ಮಾಡ್ತಾರ. ಈ ಕೈಕಾಲು ಮುರಿತಾರ, ಕೇಸ್ ಹಾಕ್ತಾರ. ನೀವ್ ಏನ್ ಕೋಟಿಗೆ ಅಡ್ಡಾಡ ಮದ್ಯೋ, ಸುಮ್ ಉದ್ಯೋಗ ಮಾಡ್ತಿರ ಮದ್ಯೋ, ಇದೇನು ಮತ್ತೆ ಇದೇನ್ ಮಾಡತ್ತಿ ಅನ್ನೋದು ಅನ್ಸಕ್ ಒಂದು ಟೀಮ್ ಐತ್ರಿ. ಒಂದು ಅಗದಿ ಒಂದು ಮಹಾಪುರ್ ಬಂದಂಗ ಕಳಿಸ್ತಾರ ಅವರೆಲ್ಲ. ಇದು ನಡೆದಿದ್ರಿ ಜಿಲ್ಲಾದಾಗ, ಇದೆಲ್ಲ ಇದು ನಡೆದಿದ್ರಿ. ಆ ಒಂದು ಟೀಮ್ಗೆ ಅಷ್ಟು ಜನ ಹೆದರ್ತೈತಂತಾರೆ ನೀವು ಜಿಲ್ಲಾದಾಗಿನ ಜನ? ಈಗ ಯಾಕಂದ್ರೆ ನಮ್ಮ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಾಗ ಮುಂಚೂಣಿ ಒಳಗಿದ್ದವರು, ಬ್ರಿಟಿಷರ ವಿರುದ್ಧ ಹೋರಾಡಿದವರು, ಬುದ್ಧಿವಂತರು, ಸಾಹಿತಿಗಳು ನಾಡಿದ ಹೆದರ್ತೈತಂತಾರೆ ಅಂತ ಜನಕ್ಕೆ. ಇನ್ನು ಈಗ ಏನಿದ್ ಗೊತ್ತೇನಪ್ಪ, ಈಗ ಅವ್ರು ಹೆದರ್ಬಾರ್ದು ಅನ್ನೋ ಒಳಗ ಮಾನಸಿಕತೆ ಒಳಗಿಂದ ಐತ್ರಿ, ಹೊರಗೆ ಒಂದು ಮಾನಸಿಕ ಐತ್ರಿ. ಅವ್ರು ಬಾಳೆ ಅನ್ನೋದು ಒಂದು ಮಾನಸಿಕ, ಬಾಳೆಗಾರಿಕೆ ಅಲ್ಲ ಅವ್ರ ಬಾಳೆ ಅವ್ರ ತಮ್ಮ ಬಾಳೆ ಸುಸೂತ್ರವಾಗಿ ನಡಿಬೇಕನ್ನೋ ಅವ್ರದ್ದು ಅದೊಂದು. ಮಕ್ಕಳು ವಿದ್ಯಾಭ್ಯಾಸ ಕಲಿತಿರ್ತಾರ, ಎಲ್ಲರೂ ಹಚ್ಚಾಕ್ಬೇಕಾಗಿರ್ತದೆ, ಯಾವ್ದಾರ ಫ್ಯಾಕ್ಟ್ರಿ ಒಂದು ಹಚ್ಚಬೇಕಾಗಿರ್ತದೆ, ಇಲ್ಲ ಒಂದು ಯಾವ್ದೋ ಒಂದು ತಹಶೀಲ್ದಾರ್ ಆಫೀಸ್ ಒಂದು ಯಾವ್ದೋ ಒಂದು ಸರ್ಟಿಫಿಕೇಟ್ ಬೇಕಾಗಿರ್ತದೆ. ಅಂತವ್ದು ಏನಾಗ್ತದೆ ಅವ್ರು ಅಲ್ಲಿ ಅವ್ರ ಕೆಲಸನ ಆಗೋದಿಲ್ಲ. ಇವ್ರು ಎಂತ ನಾವಿದ್ರು ಅವ್ರ ಹಿಂದೆ ಬೆಣ್ಣ ಹತ್ತೋಂಗ ಮಾಡಿ ಹೋಗಿದ್ದಾರೆ. ಅದ್ರೇ ಲಾಸ್ಟ್ಗೆ 4 ಮಂದಿ ಲಾಸ್ಟ್ ಅವ್ರದ ಕೈ ಕಾಲ್ ಮುಗಿ ಹೋಗೋ ಮಾರೋಣ ಅದನ್ನ ಮಾಡ್ಕೊಂಡು ನಿನ್ನ ಮಗನಲ್ಲಿ ಬಾಳೆ ಹಚ್ಚೋಗತ್ ಹೇಳ್ತಾರ. ಆ ಪರಿಸ್ಥಿತಿ ಐತ್ರಿ ಜಿಲ್ಲಾದಾಗ. ಅಲ್ಲ, ನೀವು ಈಗ ಹೇಳತ್ತಿರಲ್ಲ, ಈಗ ಯಾಕಂದ್ರೆ 5-6 ಕುಟುಂಬಗಳು ನಮ್ಮ ಜಿಲ್ಲಾದಾಗ ಅದಾವ. ನೀವು ನಿರ್ದಿಷ್ಟವಾಗಿ ಈಗ ನೀವು ಯಾವ ಕುಟುಂಬದವ್ರು ಯಾವ ರಾಜಕಾರಣಿಗಳು ಮಾಡತ್ತಾರೆ ಅಂದ್ರೆ ಜನ ಗೊತ್ತಾಗ್ತೈತೆ ಅದ. ನೀವು ಈಗ ಜಿಲ್ಲಾದಾಗ ಅಂದ್ರೆ ಎಲ್ಲ ರಾಜಕಾರಣಿಗಳು ಇದನ್ನ ಮಾಡತ್ತಾರೆ ಅನ್ನತ್ತರು, ಅಥವಾ ವೈಯಕ್ತಿಕವಾಗಿ ಗೋಕಾಕ್ ಜಿಲ್ಲಾ ಆಗ್ಲಾರಕ್ಕೆ ಇಂಥವ್ರು ಮಾಡತ್ತಾರೆ ಅನ್ನತ್ತರು. ನಿಮ್ದ ನಿಲುವು ಪೈಲ್ವಾನ್ರ ಸ್ಪಷ್ಟವಾದ ನಿಲುವು ಇಲ್ಲ. ಯಾವ ವ್ಯಕ್ತಿ ಮಾಡತ್ತಾರೆ ಅಥವಾ ಯಾವ ಕುಟುಂಬ ಮಾಡತೈತಿ ಅನ್ನೋದು ನೀವು ಸ್ಪಷ್ಟವಾಗಿ ವೀಕ್ಷಕರಿಗೊಂದು ಮಾತಾಡ್ಬೇಕಾಗ್ತೈತಿ. ನೀವು ಕೌನ್ಸ್ನಾಗ ಇಟ್ಟು ಹಿಡ್ರಿ ಅಂದ್ರೆ ಎಲ್ಲರೂ ರಾಜಕಾರಣಿಗಳೇನ ಮತ್ತು ಗೊಂದಲ ಚಾಲು ಆಗ್ತೈತೆ, ಅಥವಾ ಎಲ್ಲರೂ ಕೂಡೇ ಮಾಡತ್ತಾರೇನ ಅಂದ್ರೆ ನೀವು ವೈಯಕ್ತಿಕವಾಗಿ ಈಗ ನೀವು ಹೇಳತ್ತೀರಿ ಮಾಡಿಲ್ಲ ಅಂದ್ರೆ ಎಲ್ಲರೂ ಕೂಡಿ ಮಾಡಿಲ್ಲ ಅನ್ನತ್ತೀರಿ. ಅಂದ್ರೆ ಅಧಿಕಾರ ಇದ್ದಾಗ ಮಾಡಲಿಲ್ಲೋ ಅಥವಾ ಅಧಿಕಾರ ಇಲ್ದವ್ರು ಮಾಡಲಿಲ್ಲೋ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗತ್ತಿಲ್ಲ. ನೀವು ಯಾಕೆ ಈಗ ಕರಿಪಟ್ಟಿಗಳು ಹಾಕೊಂಡ್ರೆ ಅನ್ನೋದು ಜನರಿಗೆ ಗೊತ್ತಾಗ್ಬೇಕು. ಯಾರು ಅನ್ಯಾಯ ಮಾಡಿದಾರು, ಯಾರು ಇವತ್ತು ಅದನ್ನು ದೌರ್ಜನ್ಯ ಮಾಡತ್ತಾರು, ಜಿಲ್ಲಾ ಆಗ್ದಂಗೆ ತಡೆಯತ್ತಾರು, ಬೆಣ್ಣಿ ತಿನ್ನತ್ತಾರ ಅನ್ನೋದು ಸ್ಪಷ್ಟವಾದ ನಿಮ್ಮ ಸಂದೇಶ ವೀಕ್ಷಕರಿಗೆ ಮುಟ್ಟಬೇಕ್ರಿ ಪೈಲ್ವಾನ್ರಿ. ಈಗ್ರೆ ನಮ್ಮದೊಂದು ಹೊಲ ಕೊಡೋದೈತ್ರಿ, ನಮ್ಮ ಹೊಲ ಮಾರೋದೈತಿ. ನಮ್ಮದೊಂದು ಹೊಲ, ನಮ್ಮ ಹೊಲನ ಈಗ ಒಬ್ರು ತೋಳಿರ್ತಾರೆ. ನಾವು ಹೊಲ ಅದನ್ನ ಕೊಡಾಕ ಅಲ್ಲಿ ಹೋದ್ರೆ
ನೀವು ನಿಮ್ಮ ಉಳಿಕೆದು ಒಂದು 5-6 ಮಂದಿಗೆ ಒಂದು 7-8 ಮಂದಿ ಅವ್ರು ಕರ್ಕೊಂಡ್ ಬಾಪ ನಾವು ಹೊಲ ತಗೋತ ಹೇಳ್ತಾರೆ. ಓಕೆ. ಆ ಮಟ್ಟದಾಗ ಹಂಗೆ ತಂದು ಕೆಸಿಂದ ಅದಂದ್ರೆ ಆ ಹೊಲ ತೊಗೊಂಡಿರ್ಬಾರ್ದು ಮಾರಿರಬಾರ್ದು. ಹಂಗೆ ಈ ಜಿಲ್ಲಾ ನೀವು 15-18 ಮಂದಿ ಕೂಡಿ ಬರೀ ಅದೇನು ಮಾತಾಡೋಣ ಅಂತ ಅಂದಾರಲ್ಲ ಆ ಥರ ಉದಾಹರಣೆ ಇರಬೇಕು. ಅವ್ರು ಕೂಡಿ ಬರಂಗಿಲ್ಲ, ಒಬ್ಬೊಬ್ಬ ಹೊಂದಾಣಿಕೆ ಆಗೋದಿಲ್ಲ. ಏನ್ ನಮ್ಮ ಜಿಲ್ಲಾ ವಿಭಜನೆ ಮಾಡಂಗಿಲ್ಲ, ಜಿಲ್ಲಾ ಮಾಡಂಗಿಲ್ಲ ಅನ್ನೋ ಅದನ್ನ ಮಾತು ಯಾರು ಮಾಡತ್ತಾರ ಬರ್ತನ್ರಿ ಅಲ್ಲಿಗೆ ಬರ್ತದೆ. ಈಗ ಒಂದ್ ಜಿಲ್ಲಾ ಮಾಡ್ಬೇಕಾದ್ರೆ ಬರೀ ಒಂದು ಆ ಜಿಲ್ಲಾ ಕೊಡುವಂತ ಒಂದು ಆಜು ಬಾಜು ಗ್ರಾಮದವ್ರಾಗ್ಲಿ ಒಂದು ತಾಲೂಕದವ್ರು ಕೂಡ್ಬೇಕಲ್ಲ. ಹೌದು. ಅವ್ರು ಬಂದು ಕೊಡ್ಬೇಕಲ್ಲ ಎಲ್ಲರೂ. ನಾವು ಅಡ್ಡಾಡ್ಕೋತ ಹೋಗಿನ್ರಿ ಎಲ್ಲ ಕಡೆ, ಮಹಾರಾಷ್ಟ್ರ ಇಲ್ಲೂ ಎಲ್ಲ ಕಡೆ ಅಡ್ಡಾಡಿ ಬರ್ರಿ ನೀವು ಬರ್ರಿಪ್ಪ ನೀವು ಒಟ್ಟು ಬರ್ರಿ ಅಂತ ಹೇಳಿ ಏನು ಡೆವಲಪ್ ಮಾಡು, ಏನು ಉದ್ಯೋಗ ಮಾಡಿ ಮಕ್ಳಿಗೆ ಏನು ಉದ್ಯೋಗ ಆಗ್ತದೆ ಹೋಗಿದ್ದು ನಾವು. ಮತ್ತೆ ಕೆಲವೊಂದು ತಾಲೂಕಿಗೂ ಅಡ್ಡಾಡಿ ಬಂದವು ನಾವು. ಬರ್ರಿ ನಮ್ಮ ತಾಲೂಕು ನಮ್ಮ ಗೋಕಾಕ್ ಜಿಲ್ಲಾ ಆಗ್ತೈತೆ, ಒಂದು ದೊಡ್ಡದಾಗ್ತೈತೆ, ದೊಡ್ಡ ಶಕ್ತಿ ಆಗ್ತೈತೆ, ಬರ್ರಿ ಕೊಡೋನು ಕೂಡಿಕೇಶಿಂದ ಎಲ್ಲರೂ ಒಂದು ಚಲೋ ಒಂದು ಮಣ್ಣು ಒಂದು ಪಡಿ ಇಲ್ವ ನಾವು ನಿಮ್ಮ ತಾಲೂಕಿಗೆ ನಾವು ಬರೆದು ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಂತಂದ್ರೆ ನಿಮ್ಮಲ್ಲಿ ಜಾರಕಿಹೊಳಿ ಅದಾರ, ಯಾರಿಗೂ ಬದುಕಾಕ್ ಕೊಡಲ್ಲ, ಮುಂದೆ ಏನು ಬೆಳ್ಯಾಕೂ ಕೊಡೋದಿಲ್ಲ. ಅದ್ರ ಸಲುವಾಗಿ ನಾವು ನಿಮ್ ಗೋಕಾಕ್ ನಾವು ಬರ್ದಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಜಿಲ್ಲಾ ಆಗಿಲ್ಲ ಅನ್ನೋದಕ್ಕೆ ನಾವು ಹೇಳುದಿಲ್ಲ, ಹೇಳೋದು ಸಪೋರ್ಟ್ ಕೊಡುದಿಲ್ಲ. ಕಾರಣ ಅದನ್ನ ಕಾರಣ ಅಂದ್ರೆ ಜಾರಕಿಹೊಳಿ ಹೆಸರು ಹೇಳ್ತಾರೆ. ಜಾರಕಿಹೊಳಿ ಅವರು ಜಾರಕಿಹೊಳಿ ಹೆಸರು ಅಲ್ಲ, ನೀವು ಜಾರಕಿಹೊಳಿ ಅವರಿಗೆ ಈ ಬಗ್ಗೆ ನೀವು ಗೋಕಾಕ್ದವ್ರ ಪ್ರಾಪರ್, ನಿಮ್ಮ ಮುಖಂಡರಾಗ್ಲಿ ನೀವಾಗ್ಲಿ ಒಬ್ರು ಹೋರಾಟಗಾರ, ನೀವು ನೇರವಾಗಿ ನೀವು ಅವ್ರನ್ನ ಹೋಗಿ ಭೇಟಿಯಾಗಿ ಹಿಂಗೆ ಯಾಕೆ ಮಾಡತ್ತಾರಂತ ಇನ್ನೂ ಮಟ್ಟ ಏನಾದರೂ ನೀವು ಮುಖತ್ತಾಗಿ ಅವ್ರಿಗೆ ಭೇಟಿಯಾಗಿ ನಿಮ್ಮ ನಾಯಕರಾತು ಹೋರಾಟ ಸಮಿತಿ ಅವರಾತು ಭೇಟಿಯಾಗಿ ಹಿಂಗೆ ಆರೋಪ ಬರತೈತೆ ಅಂತ ಕೇಳ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಪೈಲ್ವಾನ್ರಿ. ಆದ್ರೆ ಹೋರಾಟ ಸಮಿತಿ ನಮ್ಮ ಕಡೆ ಇತ್ತು ಮೊದಲ, ಚಾಲನಾ ಸಮಿತಿ ನಮ್ಮ ಕಡೆನೇ ಇತ್ತು. ಓಕೆ. ಲಿಂಗೇಶ ಸ್ವಾಮಿಗಳು ಅವ್ರ ಹಿರಿಯರು ಅವ್ರ ಏನ್ರಿ ಕೆಲವೊಬ್ರು ಇದ್ರೆ ಅವಾಗ ನಮ್ಮ ಜಿಲ್ಲಾ ಅಲೌನ್ಸ್ ಆಗಿತ್ತು 97 ಆಗಿತ್ತು. ಅದು ನಮ್ಮ ಕಡೆನೇ ಇತ್ತು. ಓಕೆ. ಅದು ನಮ್ಮ ಕಡೆ ಏನಂದ್ರೆ ಅದನ್ನ ಏನು 97 ಕತೆ ಏನೈತಲ್ಲ ಅದು 2 ಮಿನಿಟ್ ಬಿಟ್ಟು ಹೇಳ್ತಾನೆ. ಈಗ ಮೊದಲು ಬೇರೆ ಹೇಳ್ತಾನೆ, ಅದು 2 ಮಿನಿಟ್ ಹೇಳ್ತಾನೆ. ಅದು ಚಾಲನಾ ಸಮಿತಿ ನಮ್ಮ ಕಡೆನೇ ಇತ್ತು. ಓಕೆ. ಅದ ನಮ್ಮ ಕಡೆ ಅಂದ್ರೆ ನಮ್ಮ ಕೆಲವ್ರು ಹಿರಿಯರ ಕಡೆ ಆಗಿತ್ತು, ಘೋಷಣೆ ಆಗಿತ್ತು ಜಿಲ್ಲಾ. ಅದು ನಂತರ ಹೇಳ್ತಾನ ಕತೆ ದೊಡ್ಡದ ಸ್ವಲ್ಪ. ಓಕೆ. ಈಗ ಜಿಲ್ಲಾದ ಏನ ಆ ಜಿಲ್ಲಾದೇನ ನಡೆದು ಹೇಳಲ್ಲ ನಿಮಗೆ ಚಾಲನಾ ಸಮಿತಿ ಇದ್ದಾರೆ. ಅದನ್ನ ಚಾಲನಾ ಸಮಿತಿ ಇಟ್ಕೊಂಡ್ ಕೇಶನಲ್ಲಿ ಎಲ್ಲ ಕೆಲವು ಮೊದಲಿನ ಹಿರಿಯರ ಹೋರಾಟ ಮಾಡ್ಕೋತ ಕೆಲಸ ಮಾಡ್ಕೋತಿದ್ರು. ಇದನ್ನ ಹೆಂಗ್ ಮುರಿಬೇಕಪ್ಪ ಇದನ್ನ ಅನ್ನೋಂಗ ಅದಕ್ಕೆ ಬಂದ್ ಕೇಸಿಂದ ಒಳಗ್ರೆ ಬಾಲಚಂದ್ರ ಜಾರಕಿಹೊಳಿ ಹಾಕಿರಿ ಅದ್ರ ಒಳಗ ಕೇಸಿಂದ ಅದನ್ನ ಏನ್ ಮಾಡಿರ್ಬಾರ್ದನ್ರಿ, ಅದನ್ನ ತೆಗದಾರ ಕೇಸಿಂದ ಏನ್ರಿ ಬೇರೆದವನ್ ಕೈಯಾಗ ಕೊಟ್ಟು ಬಿಟ್ರಿ ಅವರು. ಆ ಚಾಲನಾ ಸಮಿತಿಯನ್ನ ಬೇರೆದವ್ರ ಕೈಯಾಗ ಕೊಟ್ರಿ ಅವರು. ಓಕೆ. ಅದೇನ್ ಕೊಟ್ರಿ ಈಗ 10-12 ವರ್ಷ ಮೇಲೆ ಹತ್ರದ ಏನ್ರಿ ಅವ್ರು ಯಾವಾಗ ಯಾರು ಎಬ್ಬಿದ್ರು ಏನಾರ ಒಂದ್ ಆ ಜಿಲ್ಲಾ ಸಲುವಾಗಿ ಯಾರು ಬೇರೆದವ್ರು ನಾವು ಜಿಲ್ಲಾ ಆಗ್ಲಿ ಅಂತ ಯಾರು ಏನ್ ಮಾಡ್ರು ಮಾತಾಡ್ರು ಮಿಸಿಕತ್ ಮಾತಾಡಂಗಿಲ್ವರ. ಯಾಕೆ ಮಾತಾಡಂಗಿಲ್ಲಪ್ಪ ಅಂತಂದ್ರೆ ಅವ್ರ ಯಾವಾಗ ಅವ್ರು ಜಾರಕಿಹೊಳಿ ಅವ್ರು ಹೇಳುದಿಲ್ರಿ ಅನ್ಕ ಮಟ್ಟ ಅವ್ರು ಬಂದ ಏನು ಮಾತಾಡಲ್ಲ ಅದ್ರ ಬಗ್ಗೆ. ಚಾಲನಾ ಸಮಿತಿಯನ್ನು ಅವ್ರ ಕೈಯಾಗನ ಐತಿ ಇವತ್ತು ಅಂದ್ರೆ ಅವ್ರ ಕೈಯಾಗನ ಐತ್ರಿ. ಇನ್ಕ ಮಟ್ಟ ನಮ್ದು ಇದೇ ಇತ್ತು, ಈ ಪೀರಿಯಡ್ ಜಿಲ್ಲಾ ಆಗ್ತಿತ್ತು ನಮ್ಮದ್ರೆ. ಈ ಜಿಲ್ಲಾ ಸಲುವಾಗಿ ನಾವು ಹೋರಾಟ ಮಾಡಾಗ ಎಲ್ಲಾ ಕಡೆ ನಾವು ಏನು ಮನವಿ ಕೊಡೋದು ಕೊಟ್ಟಿದ್ರು, ಕುಂಡ್ರಾರದ್ದು ಶೆಡ್ ಹಾಕಾರಿದ್ರು, ಸ್ಟೇಜ್ ಹಾಕಾರಿದ್ರು. ಅದನ್ನು ಹೋರಾಟ ಮುರಿ ಸಲುವಾಗಿ ಏನ್ರಿ ಬರೀ ನಾವ್ ನಾಳೆ ಮಾಡಾರದು ಆಗ ಅವ್ರು ಏನೋ ಸ್ಟೇಟ್ಮೆಂಟ್ ಕೊಟ್ರಿ ನಾವು ಗೋಕಾಕ್ ನಾಳೆ ಬಂದ್ ಅಂತ ಹೇಳಿಕೆಸಿಂದ. ಅಂದ್ರೆ ನಾವು ಮುಂದೆ ಕೂತ್ರೇನ ಆರ್ಡರ್ ಕಾಪಿ ತರೋಂಗ ನಮ್ ಲೆಕ್ಕ ಐತ್ರಿ ಎಲ್ಲ. ನಾವೆಲ್ಲ ಉಪವಾಸದೇನೋ ಮಾಡಿದ್ರಿ, ಒಂದು ಸತ್ಯಾಗ್ರಹ ಮಾಡತ್ತೀರಿ ಅಲ್ಲಿ ಇನ್ನು ಮತ್ತೆ ರೆಡಿ ಇತ್ತಿಗೆ ಮಾಡುದ. ಅವಾಗ ಏನ್ ಮಾಡ್ರು ಪಟ್ ಹೇಳಿಕೆ ಕೊಡಾಕ್ ಹಚ್ಚಿರು ಚಾಲನಾ ಸಮಿತಿ ವತಿಯಿಂದ. ಅಂದ್ರೆ ಏನ್ ಮಾಡುದು ತಮಗೆ ಯಾವ ಮಂದಿ ಐತ್ರಲ್ರಿ, ತಮಗೆ ಅವ್ರ ಮಂದಿ ಐತ್ರದು ತಿಮ್ಮ ಐತ್ರ, ಒಂದೊಂದು ಟೀಮ್ ಕಳಿಸ್ತಾರ ಅದಾರ ಅವ್ರು ಎಲ್ಲಾ ನಮ್ಮನೆ ಟೀಮ್ ಎಲ್ಲಾ ಸಮಾಜದ್ದು ಎಲ್ಲಾ ನಮ್ಮನೆ ಅವ್ರ ಕಡೆ ಟೀಮ್ ಅದಾರ. ಅದ ಕಳಿಸ್ ಕೇಸಿಂದ ಅದ ಗೋಕಾಕ್ ಬಂದ್ ಮಾಡಿ ಕೇಸಿಂದ ಅಡ್ ಮಾಡಿ ಅದನ್ನ ಬಂದ್ ಮಾಡಿ ಕೇಸಿಂದ ಅದ್ ಬಾಗಲ ಹಾಕಿಸಿಂದ ಇಟ್ಟು ಬಿಟ್ರ ಅದನ್ನ. ಅವ್ರೇನಂದ್ರೆ ಇಲ್ಲಿ ಹೇಳಿಕೆ ಕೊಟ್ರಿ ಅವರ 4 ದಿವಸ ಟೈಮ್ ಕೊಡ್ತು. ಒಂದು ದಿವಸ ನಾವು ನಿಯೋಗ ತಗೊಂಡ್ ಹೋಗಿ ಕೊಟ್ಟು ಬರ್ತು ಸೇಮ್ ರೀ. ಕೊಟ್ಟು ಬಂದ್ ಕಡೆಗೆ ನಾವು 4 ದಿವಸ ಬಿಟ್ಟು ನಾವು ಇಲ್ಲಿ ಸ್ಟೇಜ್ ಹಾಕ್ತಿವ ಅಂತಂದ್ರ ಅವ್ರು. 4 ದಿವಸ ಸ್ಟೇಜ್ ಬಿಡ್ತಾರ ನಾವು ಹಾಕಾಕ್ ಮತ್ತಾದ್ರೂ ಹಾಕಕ್ ನಾವು ಮಾಡಿದ್ದು 4 ದಿವಸ ಮಟ್ ಹಾಕ್ತಾರಪ್ಪ ತನ್ನ ಪಡಿಗೆ. ಮತ್ ನಾವ್ ಮತ್ತೆ ಅವ್ರು ನಮ್ಮ ಮತ್ತೆ ಯಾರು ಕಾಣಬಾರ್ದು ನೋಡ್ರಿ ಇವತ್ತ ಹೆಂಡ್ರಿ ಆತರ ಸಲಹೆ ನಾವೇನ್ ಮಾಡಿದ್ವು, ಸ್ವಲ್ಪ ಹಿಂದಿದ್ದು ನಾವು ಹಿಂದೆ ಇದ್ದು ಬಿಟ್ಟು ನಮ್ಮ ಕೆಲಸದಾಗಿದ್ದು ನಾವು ಚಟುವಟಿಕೆ ಇದ್ದು ರೀ. ಅದನ್ನ ಅಲ್ಲಿ ಏನ ನಿಯೋಗ ಏನು ಹೋದ್ರಿ ಇವ್ರಿ ನನಗೆ ಸುದ್ದಿ ಬಂದಿದ್ರೆ ಅಲ್ಲಿ ಒಳಗ ಒಟ್ಟ ಅವ್ರ ಮನ್ಯಾಗಿನ ಮಂದಿ ಅಟ್ ಒಳಗ್ ಕೂತಾರ್ರಿ. ಇಲ್ಲಿ ಏನ್ ತಾಲೂಕದ ಮಂದಿ ಎಲ್ಲ ಹೋಗಿದ್ದಾರೆ ಹೊರಗೆ ಐತಿ. ಅವ್ರಿಗೇನು ಮಾತಾಡ್ಲಿಲ್ಲ, ಯಾವ ಸಲಾಮ್ಸೋದು ಕೊಡ್ಲಿಲ್ಲ ಅವ್ರಿಗೆ. ಅವ್ರು ಕರ್ಕೊಂಡ್ ಬಂದ್ ಕಿಸಿನ್ ಭೇಟಿ ಮಾಡ್ಲಿಲ್ಲ ಅವ್ರಿಗೆ. ಅಂದ್ರೆ ಗೋಕಾಕ್ ಚಾಲನಾ ಸಮಿತಿ ಅವ್ರ CM ಭೇಟಿ ಆಗಿಲ್ಲ ಅಂತಾರೆ.
ಒಳಗ್ ಕುಣಿಸ್ಯಾರ್ರಿ ಅವ್ರ ಹಾ ಕುಣಿಸ್ಯಾರ ಕರೆ ಅವ್ರಿಗೆ ಅವ್ರ ಒಳಗ್ ಬೇಗ ಮಾತಾಡೋದು ಹಚ್ಚಲ್ಲ ಏನೂ ಇಲ್ರಿ ಇದು ಅಧಿಕೃತವಾಗಿ ಹೇಳ್ತಾರೆ ಇದು ಅಲ್ಲಿ ಒಳಗ್ ಹೋಗಿರ್ಲಿಲ್ಲ ಅವ್ರೆ ಹಾ ಒಳಗೆ ಹೋಗಿದವ್ರು ಹೇಳಿದ್ದೆ ನಿಮಗೆ ಸುದ್ದಿರು ಮಾತಾಡಕತ್ರ ಅವ್ರ ಹೌದು ಮತ್ ನಮಗೂ ಮರ್ಯಾದೆ ಇಲ್ಲ ಏನ್ರಿ ಹಾಂ ನಮಗೂ ನಮ್ ಜನರ ಮೇಲೆ ನಮಗೂ ಮರ್ಯಾದೆ ಐತಿ ಅಲ್ಲಿ ಹೌದು ನಮ್ ಮಂದಿ ಹೋಗೈತಿ ಅವ್ರು ಹೆಂಗೂ ಯಾರು ಬರ್ರ ಅವ್ರ ಓಕೆ ನಮ್ ತಾಲೂಕದಾಗ ಯಾರು ಅಲ್ಲ ಸಿ ಎಂ ಅವ್ರಿಗೆ ನಾನು ನೋಡಿದ್ದೇನೆ ಸಿ ಎಂ ಅವರಿಗೆ ಒಂದು ಮನವಿ ಪಟ್ಟಿ ಅಶೋಕ್ ಪೂಜಾರಿ ಯಾರ್ಯಾರು ಒಂದು ಮನವಿ ಕೊಟ್ಟಿದ್ದಾರೆ ಸಿ ಎಂ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ನಿಮ್ಮ ಯಾರೋ ಮಠಾಧೀಶರದು ಕೊಟ್ಟಿದ್ದ ಅವತ್ತು ಇಲ್ಲ ತಪ್ಪೈತಿ ಕಲ್ಪನಾ ನಿಮ್ಮದು ಪೈಲ್ವಾನ್ರ ಅಲ್ಲಿಗೆ ಬರತ್ತನ್ರಿ ನಾ ಹಾಂ ಈಗ ನಮಗೆ ಸುದ್ದಿ ಅದ ನೋಡ್ರಿ ಈಗ ಸ್ವಾಮಿಗಳು ಅದಾರ ಕರ್ಕೊಂಡು ಹೋಗ್ಯಾರ ಅವ್ರಿಗೆ ಭೇಟಿ ಮಾಡ್ಕೊಂಡು ಮಾತಾಡಕ್ ಹಚ್ಚಬೇಕ್ರಿ ಅವ್ರಿಗೆ ಇಲ್ಲಪ್ಪ ಅಂತಂದ್ರ ಹೊರಗೆ ಬಂದು ಎಲ್ಲಾ ಜನ ಬಂದೈತ್ರಿ ಅವ್ ಜನಕರಿ ಏನು ಹೇಳಕರ ಕರೆಸ್ಬೇಕಲ್ಲ ಇಲ್ಪ ಒಂದ್ 20-30 ಮಂದಿಗಾರ ಭೇಟಿ 400-500 ಮಂದಿಯಾಗ ಒಂದ್ 20 ಮಂದಿಗೆ ಬರ ಅಲ್ಲಿ ಮಾತಾಡ್ಸ್ಬೇಕಲ್ಲ ಇವರ 4-5 ಮಂದಿ ಹೋಗ್ಯಾರ್ರಿ ಒಳಗ್ರಿ ಅವ್ರು ಏನು ಮಾತಾಡೋದು ನಮ್ಗೇನು ಗೊತ್ತಾಗುದ್ರಿ ಓಕೆ ಮತ್ತೆ ಅವ್ರಿಗೆ ಅಂದ್ರೆ ಒಟ್ಟಾರೆ ನಿಮ್ಮ ಇದು ಅವ್ರು ಆಗಬಾರ್ದು ಅನ್ನೋದು ಒಂದು ಸ್ಟ್ಯಾಂಡ್ ಐತೆ ಅವ್ರದ್ದು ನಾಟಕ ರೀ ಅದ್ರಲ್ಲ ಒಟ್ಟ ನಾಟಕ ಗೋಕಾಕ ಅಂದ್ರ ನಮಗ ಕಾಲ್ ಹಗರ ಮಾಡ್ರಿ ಅವ್ರಿ ನಿಜವಾದ ಹೋರಾಟ ಮಾಡಿಕೇಸಿ ಜಿಲ್ಲಾ ಮಾಡೋರಿಗೆ ಕಾಲ್ ಹಗರ ಮಾಡ್ರಿ ಅವ್ರ ಅಲ್ಲಿಗೆ ಡಿಸಬಲ್ ಮಾಡ್ರಿ ಮಂದಿಗೆ ಮಾಡಿದ್ರೆ ನಾವು ಮಾಡತ್ತೇವೆ ಅಂತ ತೋರಿಸ್ರು ನಾವು ಕುತ್ಕೊಂಡ್ರೆ ಬೇಡುದಿಲ್ಲ ಅನ್ನಂಗ ಅವ್ರಿಗೆ ಗುರ್ತಿತ್ರಿ ಈಗ ಒಟ್ಟಾರೆ ಪೈಲ್ವಾನ್ರೆ ಒಂದು ಇದಕ್ಕೆ ಕೊನೆ ಹಂತಕ್ಕೆ ಬರೋಣ ಅಂದ್ರೆ ಈ ಗೋಕಾಕ್ ಹೋರಾಟ ಮಾಡಬಾರ್ದನ್ನು ಚಾಲನಾ ಸಮಿತಿಯವ್ರಿಗೂ ಆ ಮನಸ್ಥಿತಿ ಇದ್ದಾಗ ನೀವು ಏಕಾಂಗಿಯಾಗಿ ಏನು ಹೋರಾಟ ಮಾಡೋದ್ರಿ ಗೋಕಾಕ್ ಜಿಲ್ಲಾ ಹೆಂಗೆ ತೊಳಗೆ ಇಡೀ ಜನನ ಅವ್ರ ಹಿಂಬಾಲಿದ್ದಾಗ ಅವ್ರ ಫಾಲೋವರ್ಸ್ ಇದ್ದಾಗ ಸ್ವಾಮಿಗಳು ಹಿಡ್ಕೊಂಡು ಚಾಲನಾ ಸಮಿತಿ ಅವ್ರು ಇದ್ದಾಗ ನೀವು ಏಕಾಂಗಿಯಾಗಿ ಹೋರಾಟ ಜಿಲ್ಲಾ ಕೊಡ್ಸಕ್ಕೆ ಸಾಧ್ಯ ಐತೇನ್ರಿ ಪೈಲ್ವಾನ್ರೆ ಮಹಾತ್ಮ ಗಾಂಧಿ 100 ಮಂದಿ ಹುಟ್ಟಿರ್ಕಿಲ್ರಿ ಛತ್ರಪತಿ ಶಿವಾಜಿ ಮಹಾರಾಜರು 100 ಮಂದಿ ಹುಟ್ಟಿರ್ಕಿಲ್ಲ ಒಬ್ಬರು ಹುಟ್ಟರು ರಾಯಣ್ಣ ಅವರು ಒಬ್ಬರು ಹುಟ್ಟರು ಅಮ್ಮ ತಾಯಿ ಚೆನ್ನಮ್ಮರು ಒಬ್ಬರು ಹುಟ್ಟಿರು ಓಕೆ 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 ಬಾಬಾಗೌಡ ಪಾಟೀಲ್ರು ಪ್ರೊಫೆಸರ್ ನಂಜಣ್ಣ ಸ್ವಾಮಿ ಹೇಳ್ತಾರೆ ಮೊದಲು ನಮಗೆ ಓಕೆ 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 ಒಂದ್ 200-300 ಆಡುಗಳು ಇರ್ತಾವತ್ರಿಪ್ಪ ಮುತ್ತುಮಾರಿ ಆಡ ಇರ್ತಾವತ್ ಓಕೆ ಓಕೆ ಹಂಗ ಪೈಲ್ವಾನ್ ಒಬ್ಬರಿ ಓಕೆ ಹೋರಾಟ ಅಂದ್ರೆ ಒಟ್ಟಾರೆ ಈಗ ನೀವು ಈ ಗೋಕಾಕ್ ಹೋರಾಟ ಚಾಲನಾ ಸಮಿತಿ ಸಲುವಾಗಿ ಇನ್ನು ಮುಂದೆ ಏನು ಹೋರಾಟ ಮಾಡೋ ಲೆಕ್ಕ ಐತಿ ನಿಮ್ಗೆ ನಾವು ಮುಂದೆ ನಾವು ಜಿಲ್ಲಾ ಆಗೋ ಮಟ್ಟ ಬಿಡೋದು ನಮ್ದು ಹೋರಾಟ ಸ್ಟಾರ್ಟ್ ಆಗಿರೋದ್ರ ಅದನ್ನ ಮತ್ತೆ ಇನ್ನೊಂದು ಏನಾದ್ರು ಗೊತ್ತೇನ್ರಿ ಬರೀಗ ಇತರ ಗೋಡೆ ಇದು ಏನ್ ಡ್ಯಾಮೇಜ್ ಜನ ಡ್ಯಾಮೇಜ್ ಆಗತ್ತಿರ್ತಾರೆ ಎಲ್ಲರೇ ಇವೆಲ್ಲ ಕಾರ್ಯಕರ್ತರು ಕೆಲವರು ಅದಾರ ಸಂಘ ಸಂಸ್ಥೆಗಳು ಎಲ್ಲ ಡ್ಯಾಮೇಜ್ ಏನ್ ಆಗತ್ತಾರೇ ಅವ್ರಿಗೆ ಸ್ವಾತಂತ್ರ್ಯ ಕೊಡೋ ಸಲುವಾಗಿ ನಾವು ಇವತ್ತಿನ ಧುಮ್ಕಿದ ತಿಳ್ಕೊರಿ ನೀವು ಈಗ ಅದನ್ನ ಇಡೀ ಬೆಳಗಾವಿ ಜಿಲ್ಲಾ ಎಲ್ಲ ತುಂಬ ಅಡ್ಡಾಡ್ ನಾ ಮತ್ತೆ ಅವ್ರು ಬಂದು ಭೇಟಿ ಆಗೋಣ ಈಗ ಈ ಜಾರಕಿಹೊಳಿಯಿಂದ ಎಲ್ಲ ಈ ಸ್ವಾತಂತ್ರ್ಯ ಇವ್ರ ಕೈಯಾಗ ಹೊಡಿಸ್ಕೇಶಿಂದಾರ ನನ್ನ ತ್ಯಾಗ ನನ್ನ ಇದನ್ನ ಬಿಟ್ಬಿಡವ್ರ ಓಕೆ ಅಂದ್ರೆ ಜಾರಕಿಹೊಳಿ ಯಾರು ಇನ್ನೂ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತಾರೆ ಇದು 1947 ಸ್ವಾತಂತ್ರ್ಯ ನಿಮ್ಗೆ ಸಿಕ್ಕಿಲ್ಲ ಇಲ್ರಿ ಸಿಕ್ಕಿಲ್ರಿ ನಮಗ ಓಕೆ ಸಿಕ್ಕಿಲ್ಲ ಓಕೆ ಅಂದ್ರೆ ಈಗ ಒಂದ್ ಕೆಲಸ ಮಾಡ್ರಲ್ಲ ಈಗ ಎಲೆಕ್ಷನ್ ಬಂದ್ರೆ ಎಲ್ಲಿ ನಾಮಿನೇಷನ್ ಒಬ್ಬ ಮಾಡೋಲ್ಲ ಅವನು ಬಡದ್ ಹೆಂಗ್ ತೆಗಿಸ್ತಾರ ನೋಡ್ರಲ್ಲ ಮತ್ತೆ ಸ್ವಾತಂತ್ರ್ಯ ಸಿಕ್ಕಂಗ ಇಲ್ಲ ಅಲ್ಲ ಈಗ ಅಂತಾರೆ ಕರೆ ಇಷ್ಟೆಲ್ಲ ಅವ್ರ ಮನೆಯೊಳಗ ಒಬ್ರು MP ಒಬ್ರು MLC 3 ಮಂದಿ MLA ಒಬ್ರು ಮಂತ್ರಿ ಇವತ್ತಿಷ್ಟೆಲ್ಲ ಮಾಡಬೇಕಾದ್ರೂ ಇಡೀ ಜಿಲ್ಲಾ ಜನರ ಬೆಂಬಲ ಇದ್ದಾಗ ಆಗಿದ್ದಾರೆ ಅವ್ರೇನು ಅವಿರೋಧ ಮಾಡಿಲ್ಲ ನಮ್ಮ ಒಂದು ತಿಳುವಳಿಕೆ ಪ್ರಕಾರ ಇಷ್ಟೆಲ್ಲ ಉದ್ಯೋಗಗಳು ಆ ಕುಟುಂಬಕ್ಕೆ ಸಿಗಬೇಕಾದ್ರೆ ಜನರ ಪ್ರೀತಿ ಇದ್ದಾಗ ಸಿಗತೈತೆ ಪೈಲ್ವಾನ್ರೆ ಒಂದ್ ಮನಿ ಬಿಡ್ದ ಈ ಜಿಲ್ಲಾದಾಗ ಅಡ್ಡಾಡಿದ ಮನುಷ್ಯನ ರೀ ಒಂದು ಮನಿ ಬಿಟ್ಟು ಡೋರ್ ಬಿಟ್ಟಿಲ್ರಿ ನಾ ಒಬ್ಬ ತೆಲಿ ಮನುಷ್ಯ ಮನಿ ಬಿಟ್ಟಿಲ್ರಿ ಅಂತ ಹೋರಾಟ ಮಾಡಿ ಅಂತ ಅಡ್ಡಾಡಿದ ಮನುಷ್ಯರನ್ನ ಇವ್ರು ಒಟ್ಟ ಯಾವುದೋ ಕ್ಷೇತ್ರದಾಗ ಹೋದ್ರೆ ಅವರ ಹೊಡ್ಕೊತಾರ ಜನಕ್ಕೆ ಹೊರಗೆ ಬರಕ್ ಕೊಡಂಗಿಲ್ಲ ಮತ್ತೆ ಇನ್ನೊಂದು ಎಲ್ಲಕ್ಕಿಂತ ಇದನ್ನಂದ್ರ ಏನು ಸತೀಶ್ ಜಾರಕಿಹೊಳಿ ಏನದಾರಲ್ಲ ರೀ ಅವ್ನು ನಿಜವಾಗ ಯಾವಾಗನ್ನು ಯಾವುದೋ ಎಲೆಕ್ಷನ್ ಇದನ್ನ ಮಾಡೋದಲ್ರಿ ಕರೆಕ್ಟ್ ಮಾಡೋಲ್ಲ ಅವ್ನು ಎಂಕಡ್ ಮಟ್ಟಾಗ ಅವ್ರ ಹಣ್ಣು ಹಚ್ಚಿಂದ ಡುಮ್ಮಿ ಕಂಡ್ರೆ ಏನಂತಾರ ಅವ್ನು ಏನದ ಅಗದಿ ಕಣ್ಣು ಕ್ಯಾಂಡಿಡೇಟ್ ಕೊಡ್ತಾರ ಅಲ್ಲಿ ಡೆಮಿ ಕ್ಯಾಂಡಿಡೇಟ್ ಅಲ್ಲಿ ಕೊಡ್ತಾರ ಬಿಜೆಪಿ ಅಲ್ಲಿ ಕೊಡ್ತಾರ ಎಲ್ಲಿ ಕೊಡ್ತಾರ್ರಿ ಎಮ್ಕನ್ ಮಾಡಿ ಅವ್ರ ಅಣ್ಣ ಕೊಡ್ತಾನ್ರಿ ಅವ್ರ ಅಣ್ಣಿಗೆ ಇಲ್ಲಿ ಬೇರೆ ಇಲ್ಲಿ ಜಗಳ ಹಚ್ಕೇಸಿಂದ ಗೋಕಾಕದಾಗ ಮತ್ತೆ ಇಲ್ಲೇ ಬಡದಾಡಕ್ ಹಚ್ಕೇಸಿಂದ ಅಲ್ಲಿ ಒಂದ್ ಏನ್ ಮಾಡ್ತಾರ ಅಲ್ಲಿ ಡ್ಯಾಮಿ ಅಲ್ಲಿ ಒಂದ್ ತ್ರಾಸ್ ಮಾಡ್ಕೇಸಿಂದ ಡ್ಯಾಮಿ ಕ್ಯಾಂಡಿಡೇಟ್ ಕೊಡುವಂತ ಅಲ್ಲಿ ಪ್ರಯತ್ನ ಮಾಡ್ತಾರ ಅಂದ್ರೆ ಡೆಮಿ ಕ್ಯಾಂಡಿಡೇಟ್ಗಳನ್ನ ಹಾಕೋತಾರ ಅಲ್ಲಿ ಹೋಗ್ತಾರ ಅರಬೈ ಭಾಗಕ್ಕೆ ಹೋಗ್ತಾರ ಅಲ್ಲಿ ಹಂಗ ಜಗಳ ಹಚ್ಕೇಸಿಂದ ಅಲ್ಲಿ ಒಂದ್ ಅಂದ್ರೆ ಮಿಲಾಪಿ ಕುಸ್ತಿ ಮಾಡೇ ಬರ್ತಾರೆ ಮಾಡ್ತಾರ ಕುಸ್ತಿ ಇಲ್ರಿ ಅವ್ರದ ಓಕೆ ಅಂದ್ರೆ ಇನ್ನು ಅಲ್ಲಲ್ಲ ಅಂದ್ರೆ ಇನ್ನೂ ಆ ಗೋಕಾಕ್ ಆಯ್ತು ಅರಬಾಮಿ ಆಯ್ತು ಎಮ್ಕನ್ಮಡಿ ಕ್ಷೇತ್ರದಾಗ ಇನ್ನೂ ಇಂಥ ಮಂದಿ ಮಾತು ಕೇಳುವಂಥ ಮಂದಿ ಅಥವಾ ರಾಜಕೀಯ ನಾಯಕರಲ್ಲಿ ಅವ್ರದ್ದೇನು ಅಸ್ತಿತ್ವ ಇಲ್ಲ ಅಂತಾರೋ ಈ 3 ಕ್ಷೇತ್ರದಾಗ ರಾಜಕೀಯ ನಾಯಕರು ಇಲ್ಲ ಅಂತಾರೋ ರಾಜಕೀಯ ಪ್ರಜ್ಞೆ ಇಲ್ಲ ಅಂತಾರೋ ಏನಂತಾರೆ ಪೈಲ್ವಾನ್ರಿ ಪ್ರಜ್ಞೆ ಐತಿ ರಾಜಕೀಯ ಮಂದಿ ಅದಾರ ಇವ್ರಿಗೆ ಮುಂದೆ ಬರಾಕ್ ಕೊಡುದಿಲ್ರಿ
ಇವ್ರಿಗೆ ಏನದು ಎಲ್ಲಿ ಒಂದು ಅಡ್ಜಸ್ಟ್ಮೆಂಟ್ದಾಗ ಹೋಗಿ ಸಿಕ್ಕೊಂಡು ಕೂತ್ರಿ ಅವ್ರ ಮಾತು ಕೇಳ್ಕೇಸಂದ್ರೆ ಓಕೆ ಹೊರಗೆ ಜನಕ್ಕೆ ಅವ್ರ ಮುಖ ನೋಡ್ರೆ ಜನಾನು ಸರ್ ಅವ್ರು ವಿರೋಧ ಮಾಡುವಂಗ ಮ್ಯಾಚ್ ಕೂತಾರ ಅವ್ರಿಗೆ. ಓಕೆ ಈಗ ಏನು ಹುಟ್ಟಾಕ್ರಿ ಹೊಸ ಮಂದಿಗೆ ಹುಟ್ಟು ಹಾಕ್ಸ್ಬೇಕಪ್ರಿಗೆ. ಓಕೆ ಎಲ್ಲ ಇಡೀ ಎಲ್ಲಿ ಎಮ್ಟಲ್ ಮಾಡಿರಪ್ರಿ ಮತ್ತು ಗೋಕಾಕು ಮತ್ತು ಅರಮಾಯಿಗೆ ಓಕೆ ಯಾವ್ದಾರು ಹೊಸ ಯುವಕರು ರೆಡಿ ಮಾಡಿ. ಅಲ್ಲ ಈಗ ಇಷ್ಟೆಲ್ಲ ಅಧಿಕಾರ ಅವ್ರ ಕೈಯಾಗಿದ್ದಾಗ ಪೈಲ್ವಾನ್ರೆ ಈಗ ಹೇಳ್ರಿ ನೀವೇ ಹೇಳಿದ್ರಿ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಅವ್ರ ಜಿಲ್ಲಾ ಬ್ಯಾಡ್ ಅಂದದಕ್ಕೆ ಅಂದ್ರೆ ಆ ಇಂಟೆನ್ಷನ್ದಾಗ ಮಾತುಕತೆ ಒಳಗೆ ಅಂತಿತ್ತು, ನಿಮ್ಮದು ಭಾವನೆದೊಳಗೆ ಅನ್ನಿಸ್ತಿತ್ತು. ಅಂಥದ್ದೆಲ್ಲ ಇದ್ದಾಗ ಮುಖ್ಯಮಂತ್ರಿ ಅವ್ರ ಕೈಯಾಗಿದ್ದಾಗ ಎಲ್ಲ ಈ ಆಯಾ ಪಕ್ಷದ ರಾಜ್ಯಾಧ್ಯಕ್ಷರು ಮುಖ್ಯ ನಾಯಕರೆಲ್ಲ ಅವ್ರ ಕೈಯಾಗಿದ್ದಾಗ ನೀವು ಅವ್ರ ವಿರುದ್ಧ ಹೋರಾಟ ಮಾಡಿ ಯಶ ಕಾಣಕ್ಕೆ ಸಾಧ್ಯತೆ ಅಂತೀರಿ? ನೋಡಿ, ಪ್ರಾಮಾಣಿಕ ಹೋರಾಟ, ನಿಜ ಸತ್ಯ ಆದಂತ ಹೋರಾಟ, ಸತ್ಯಕ್ಕೆ ಜಯ ಯಾವಾಗ ಬೇಕಾದ್ರೆ ಐತೇರಿ. ಓಕೆ, ಇವು ಎಷ್ಟು ದುಷ್ಟರದಾರಲ್ಲ ಎಷ್ಟು ಡೋಜಿಗಳದಾರಲ್ಲ, ಈ 22 ಇವರೆಲ್ಲರೂ ಹೊರಗೆ ಹೋಗ್ತಾರೆ. ಯಾರು 28ನೇ ಇಶ್ಯೂ ಒಳಗೆ? 28 ಅಲ್ಲ, ಯಾರು ದುಷ್ಟರು ಅಂದ್ರೆ ಯಾರು ಅಂತಾರೆ? ಇವ್ರು ಏನದಲ್ಲ ಇವೆಲ್ಲ ಬಂದ್ರೆ ದುಷ್ಟ ಅದಾರ ಏನು? ಜಾರಕಿಹೊಳಿ ಅವರೇ ಇಲ್ಲಿ ದುಷ್ಟರು ಅವರೇ, ಸ್ವಾತಂತ್ರ್ಯ ಕಳ್ಸ್ಕೊಂಡಾರ ಅವರೇ ಇಲ್ಲಿ. ಓಕೆ, ನಮ್ ಎಲ್ಲ ನಾ ಹೇಳಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರ, ಪಾಪ ಅವ್ರ ಫೋಟೋ ಹಾಕೋತಾರ. ಓಕೆ, ಏನ್ರ ಆಮೇಲೆ ಬಸವಣ್ಣವ್ರದ್ದು ಹಾಕ್ತಾರ, ಬುದ್ಧದ್ದು ಹಾಕೋತಾರ. ಓಕೆ, ಮತ್ತ ಅವ್ರ ನಾವು ಹಿಂದೂಗಳ ನಾಯಕರ ಅಂತ ಹೇಳ್ತಾರ. ಓಕೆ, ಈಗ ಬೇಕಾದ್ರೆ ನಾನು ಕೂಡ ನಮ್ ಗೋಕಾಕ್ ಬರ್ರಿ, ಅವ್ರು ಎಷ್ಟು ಆಸ್ತಿ ಮಾಡ್ಯಾರಲ್ಲ, ಎಷ್ಟು ಹೊಲಗಳು ತಗೊಂಡಾರಲ್ಲ, ಎಷ್ಟು ಭೂಮಿ ಏನೈತಲ್ಲ, ಅವೆಲ್ಲ ಹಿಂದೂಗಳ ನಾಯಕಗಳು, ಆ ಹಿಂದ್ ಜನರದಾರ, ಅದೆಲ್ಲ ಹಿಂದ್ ನಾಯಕರದ ಜೀವನ ಇಲ್ಲ. ಅವ್ರ ಹೆಸರ್ಲೆ ತೋಳಕ್ ಈಗ ಮತ್ತೊಂದು ಕೇಳ್ರಿ, ಅವ್ರ ಹೆಸರ್ಲೆ ಅಂಕೆ, ಯಾಕಂದ್ರೆ ಈ ಲ್ಯಾಂಡ್ ಹೋಲ್ಡಿಂಗ್ ಇರೋದ್ರಿಂದ ತೋಳಕ್ ಆಗುದಿಲ್ಲ. ಅದು ನಿಮ್ಗೇನ್ರ ತಪ್ಪು ಕಲ್ಪನೆ ಇರ್ಬೇಕ್ರಿ ಪೈಲ್ವಾನ್? ನಿಮ್ಮ ಹೆಸರಲ್ಲಿ ಅವ್ರ ಹೆಸರಲ್ಲಿ ಇವ್ರ ಹೆಸರು ತಗೊಂಡ್ರೆ ತಗೊಂಡಾಗ ಅಲ್ಲ, ನಾಳೆ ಅವರು ಬೇನಾಮಿ ಆಸ್ತಿ ಐತಂತಾರ. ಬೇನಾಮಿ ಆಸ್ತಿ ಮಾಡ್ಕೊಂಡು ಕೂತಾರಲ್ಲ. ಮತ್ತೆ ಏನ್ ಸರ್ಕಾರಗಳು ಇಷ್ಟೆಲ್ಲ ಮಾಡಿದ್ರು ಸರ್ಕಾರಗಳು ಏನ್ ಕಣ್ಣು ಮುಚ್ಕೊಂಡ್ ಕುಂತಾವ ಅಂತಾರ ಪೈಲ್ವಾನ್ರ? ಇನ್ನೊಂದು ಹೇಳೇನ್ರಿ, ಸರ್ಕಾರಗಳು ಅವ್ರಿಗೆ ನಾ ಹೇಳೇನ್ರಿ, ಅವ್ರದ್ದು ಒಂದು ಬಾಳೆ ಐತ್ರಿ. ಯಾರ್ದ್ರಿ? ಅವ್ರದ್ದು ಆಫೀಸರ್ಗಳು ಅವ್ರದ್ದು ಅವ್ರದ್ದು ಒಂದು ಬಾಳೆ. ಓಕೆ, ತಾಸ್ನಾಗ ಎಲ್ಲಾರ ಎಬ್ಬಸಾಕ್ ಚಾಲು ಮಾಡ್ತಾರ. ಓಕೆ, ಈಗೇನಾದ ಅವ್ರ ಕತ್ತಿಗೆ ಕುದುರೆ ಅಂದ್ರೆ ಹೂ ಅನ್ನೋ ಪರಿಸ್ಥಿತಿ ಮಾಡಿಟ್ಟಾರ. ಓಕೆ, ಜಾರಕಿಹೊಳಿ ಅವ್ರ. ಓಕೆ, ಈಗ ಹಂಗ ನಡೆಸ್ಯಾರ. ಅದನ್ನ ಮುರಿದ ಸಲುವಾಗಿನೇ ನಿಮ್ಮನ್ನ ಕೈ ಮುಗಿತೀನ್ರಿ ಅಷ್ಟ ನಿಮ್ಮ ವಾಹಿನಿಗಳಿಗೆ ಹೇಳ್ರಿ, ಏನಾರ ನಾವೆಲ್ಲ ಹೋರಾಟಕ್ಕೆಲ್ಲ ಇಳಿತು, ಅವ್ರಿಗೆ ನಮ್ಮ ಕೈ ಜೋಡ್ಸತ್ ಹೇಳ್ರಿ. ಇಂಥ ಏನು ಜಾರಕಿಹೊಳಿ ಇಂಥ 20 ಜಾರಕಿಹೊಳಿ ಬಂದ್ರು ನಾವು ಹೊರಗೆ ಹಾಕೊಂತ ನಮ್ಮ ದೇವ್ರ ಶಕ್ತಿ ಕೊಟ್ಟನೋ, ನಾವು ನಮ್ಮ ಹೋರಾಟ ಒಳಗೆ ಶಕ್ತಿ ಐತಿ, ನಮ್ಮ ದೇಶದ ಸಂವಿಧಾನ ನಮ್ಗೆ ರೈಟ್ಸ್ ಕೊಟ್ಟಿದ್ದೈತಿ. ಮಹಾತ್ಮ ಗಾಂಧೀಜಿಯವ್ರ ಮಾರ್ಗ ಹಾಕಿ ಕೊಟ್ಟಾರೋ, ಲಾಸ್ಟ್ಗೆ ನಾವು ಸಂಗೊಳ್ಳಿ ರಾಯಣ್ಣನ ಆಗ್ಬೇಕು, ನಾವು ತಯಾರಾದ ಹೋರಾಟ ಮಾಡಾಗ ಈ ಜನರು ಉತ್ಸವ ಸಲುವಾಗಿ ಚನ್ನಮ್ಮ ತಾಯಿನ ಆಶೀರ್ವಾದದಿಂದ ನಾವೆಲ್ಲ ಅದನ್ನ ಹೋರಾಟಕ್ಕೆ ನಾವು ಅನ್ಯಾಯ ಆಗಿದವಾಗ ಮತ್ತು ನಾವು ಇಂಥದ್ದು ಇದು ಹೋಗ್ಬೇಕಿಲ್ಲ. ಓಕೆ, ಓಕೆ, ನಮಸ್ಕಾರ ದಸ್ಗೀರ್ ಪೈಲ್ವಾನ್ರಿಗೆ ನಮಸ್ಕಾರ. ಒಟ್ಟಾರೆ ವೀಕ್ಷಕರೇ, ದಸ್ಗೀರ್ ಪೈಲ್ವಾನ್ರಂಥ ಒಬ್ಬ ಹೋರಾಟಗಾರರ ಅಂತರಾಳದ ಮಾತಿದು. ಯಾಕಂದರೆ ಸುಮಾರು 40-50 ವರ್ಷ ಹೋರಾಟ ಮಾಡಿ ಅದೇ ಭೂಮಿ ಒಳಗಿದ್ದು 2028 ಎಲ್ಲರನ್ನೂ ಹೊರಗೆ ಹಾಕ್ತೇವೆ ಅನ್ನುವಂಥ ಅವ್ರ ಛಲ, ಸಿಟ್ಟು ಅಥವಾ ಜನರ ಆಕ್ರೋಶ, ಆ ಒಂದು ಮಣ್ಣಿನ ಗುಣ ಎದ್ದು ಕಾಣತೈತೆ. ಒಟ್ಟಾರೆ ಇವತ್ತು ದಸ್ಗೀರ್ ಪೈಲ್ವಾನ್ರ ಏನು ಹೇಳಿದಾರಲ್ಲ, ಅದನ್ನು ಅವ್ರು ಸ್ವತಃ ಅವ್ರ ತಮ್ಮ ತಾವೇ ಹೇಳಿದ್ದು. ಅದನ್ನು ದಯಮಾಡಿ ಅದ್ರಾಗ ಸತ್ಯಾಸತ್ಯತೆಯನ್ನು ನನ್ನ ವೀಕ್ಷಕರು ತಿಳ್ಕೊಬೇಕಂತೇಳಿ ನಾನು ತಮ್ಗೆ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ.